ಫೋಟೋ ಬರಬೇಕು. ಸ್ಟ್ರೈಟ್ ಆಗಿ ರೆಡಿ. ಒಂದು ನಿಮಿಷ. ಎಲ್ರಿಗೂ ನಮಸ್ಕಾರ. ಇವತ್ತು ಇಲ್ಲಿ ನಮ್ಮ ಗೌರವ್ ವೆಂಕಟೇಶ್ ಮಾಸ್ಟ್ರದು ಪೈನ 3ನೇ ಚಿತ್ರದ ನಿರ್ದೇಶನ ಇದು ಅವ್ರು ಮಾಡ್ತಾ ಇರೋದು. ಫಸ್ಟ್ ಲೇಡಿ ಟೈಗರ್ ಮಾಡಿದ್ರು, ನನ್ನ ಜೊತೆಗೆ ನಾನು ಫಸ್ಟ್ ಡೈರೆಕ್ಷನ್ ಮಾಡಿಸಿದ್ದು. ಸೊ ಸೆಕೆಂಡ್ ಕೊಕೇನ್ ಮಾಡಿದ್ದಾರೆ, ಇದು 3ನೇ ಚಿತ್ರ ನಿರ್ದೇಶನ ಮಾಡ್ತಾ ಇದ್ದಾರೆ. ನಮ್ಮ ಬ್ಯಾನರ್ ಅವ್ರ ಥರ, ನಮ್ಮ ಫ್ಯಾಮಿಲಿ ಅವ್ರ ಥರ ಗೌರವ್ ವೆಂಕಟೇಶ್ ಮಾಸ್ಟ್ರು. ನಂದು ಯಾವುದೇ ಸಿನಿಮಾ ಸ್ಟಾರ್ಟ್ ಆದರೂ ಅವ್ರಿಗೆ ಫೈಟ್ಸ್ ಇದ್ದೇ ಇರುತ್ತೆ ಯಾವಾಗ್ಲೂ. ಸೊ ನಾವು ಕೂಡ ಶಾರ್ಟ್ಲಿ ಸಿನಿಮಾ ಮಾಡ್ತಾ ಇದ್ದೀವಿ ಜೊತೆಗೆ. ಈ ಪೈನ ಚಿತ್ರಕ್ಕೆ ಒಳ್ಳೇದಾಗ್ಲಿ. ಈ ಪೈನ ಚಿತ್ರಕ್ಕೆ ಹಣ ಹಾಕಿರೋಂಥ ನಮ್ಮ ನಿರ್ಮಾಪಕರಿಗೆ ಗೋವಿಂದ ರಾಜು ಅವ್ರಿಗೂ ಒಳ್ಳೇದಾಗ್ಲಿ, ಅವ್ರ ಹಣ ವಾಪಸ್ ಬರಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಪ್ರತಿ ನಿರ್ಮಾಪಕರು ಕೂಡ ಸಿನಿಮಾ ಮಾಡಕ್ಕೆ 2 ಗುಂಡಿಗೆ ಬೇಕು ಇವಾಗ ಆಗ್ತಾ ಇರೋ ಬಿಸ್ನೆಸ್ ನೋಡಿದ್ರೆ. ಸೊ ಧೈರ್ಯ ಮಾಡಿ ಸಿನಿಮಾಕ್ಕೆ ಹಣ ಹಾಕಿ ಅದರಲ್ಲೂ ಎಲ್ಲ ಹೊಸ ಪ್ರತಿಭೆಗಳನ್ನ ಪರಿಚಯಿಸ್ತಾ ಇದ್ದಾರೆ. ಆ ಹೊಸ ಪ್ರತಿಭೆಗಳಿಗೂ ಸಹ ಒಳ್ಳೇದಾಗ್ಲಿ, ಅವ್ರಿಗೆ ಒಂದು ಒಳ್ಳೆ ಫ್ಯೂಚರ್ ಸಿಗ್ಲಿ ಅಂತ ನಾನು ಆಶಿಸ್ತೀನಿ. ಎಲ್ರಿಗೂ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ. ಬೇಗ ಸಿನಿಮಾ ಶೂಟಿಂಗ್ ಫಿನಿಶ್ ಮಾಡಿ ಬೇಗ ತೆರೆ ಮೇಲೆ ಬರಲಿ. ಬಂದಾಗ ಹೇಳಿ, ಬಂದು ಸಿನಿಮಾ ನೋಡ್ತೀನಿ ಮಾಸ್ಟರ್. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು. ನಮಸ್ತೆ. ನನ್ನ ಇದು 3ನೇ ಚಿತ್ರ. ನಾನು ಮೇಡಮ್ ಅವ್ರನ್ನ ಒಂದು ಮಾತು ಕೇಳಿದ್ದೆ, ಯಾಕಂದರೆ ಆಷಾಢ ಇರೋದ್ರಿಂದ ನೆಕ್ಸ್ಟ್ ವೀಕ್ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಬಟ್ ಆಷಾಢ ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಆಗೋದ್ರಿಂದ ನಾನು ಮೇಡಮ್ ಅವ್ರಿಗೆ ಒಂದೇ ಒಂದು ಫೋನಲ್ಲಿ ಕಾಲ್ ಮಾಡಿದೆ. ಯಾಕಂದರೆ ನಾನು ಅವ್ರ ಫ್ಯಾಮಿಲಿ ಫ್ರೆಂಡ್ ಥರ, ಅವ್ರ ಫ್ಯಾಮಿಲಿಯಲ್ಲಿ ನಾನೊಬ್ಬರು ಅಂದ್ಕೊಳ್ಳಿ. ನಾನು ಅವ್ರು ಫೋನ್ ಮಾಡಿದಾಗ ಅವರು ಯಾವುದಕ್ಕೂ ಇಲ್ಲ ಅಂತಾನೆ ಎಲ್ಲಿ ಯಾವ ಹೇಳಿ ಅಷ್ಟೇ ಅಂದರು. ಸೊ ಅದಕ್ಕೆ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದರೆ ತುಂಬ ಜನ ನಾನು ಅಪ್ಸೆಟ್ ಮಾಡಿದೆ, ಬರ್ತೀನಿ ಅಂತ ಹೇಳೋದು. ಅಪ್ರೋಚ್ ಮಾಡಿದ್ರು ಬರ್ತೀನಿ ಅಂತ ಹೇಳಿದ್ರು, ನನಗೆ ಬಂದಿಲ್ಲ. ಬಟ್ ಇಲ್ಲ ಬಂದಿಲ್ಲ ಅಂದರೆ ಹೇಳ್ಬೇಕು ಅದನ್ನು. ನನ್ನ ಒಂದು ಮಾತಿಗೆ ಬೆಲೆ ಕೊಟ್ಟು ಇಷ್ಟು ದೂರ ಬಂದಿರೋದಕ್ಕೆ ಅವ್ರು ನಾನು ತುಂಬ ಋಣ ಆಗಿರ್ತೀನಿ. ಸೊ ಪೈನ ಸಿನಿಮಾ ಇದು ಒಂದು ಆರ್ಆರ್ ಸಿನಿಮಾ. ನಮ್ಮ ಡಾಕ್ಟರ್ ಲೀಲಾಮ್ಮ ಅವರ ಇಂಟ್ರೊಡಕ್ಷನ್ ಅಂದರೆ ನಾನು ಇಂಟ್ರೊಡಕ್ಷನ್ ಮಾಡಬೇಕಾಗಿಲ್ಲ, ಆಡಿ ಇಂಟ್ರೊಡಕ್ಷನ್ ಆಗಿಬಿಟ್ಟಿದ್ದಾರೆ. ನಾಯಿದು ಎಚ್ಚರಿಕೆ ಅನ್ನೋದು ಇಂಟ್ರೊಡಕ್ಷನ್ ಆಗಿದ್ದಾರೆ. 3-4 ಸಿನಿಮಾದಲ್ಲಿ ಮಾಡಿದ್ದಾರೆ. ಹಾಗೆಯೇ ಕೊಕೇನ್ ಸಿನಿಮಾದಲ್ಲೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಇದರ ಇಂಟ್ರೊಡಕ್ಷನ್ ಸುರಾಗ್ ಅಂತ ಇನ್ನೊಂದು ಹುಡುಗನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸುರಾಗ್ ಅಂತ ಅವನು ಇದರಲ್ಲಿ ನಾಯಕರಾಗಿ ನಟರಾಗಿ ಮಾಡ್ತಿದ್ದಾರೆ. ಸೊ ಆಮೇಲೆ ನಮ್ಮ ಹೀರೋಯಿನ್ ಆಗಿ ದೇವ ಇವರೇ ತುರ್ತಿ ಅಂತ. ನೀವು ರಿವೀಲ್ ಮಾಡಬಾರ್ದು ಯಾರು ಏನು ಎಲ್ಲ ಇನ್ನೊಂದು ಅವರು ದೇವ, ಅವರು ಮಧು ಅಂತ, ಎಲ್ಲರೂ ದೇವ ಅಂತ ಹೇಳ್ಬಿಡಿ ಹೋಗ್ಲಿ ಒಟ್ಟಿಗೆ. ಸೊ ಇದು ಆರ್ಆರ್ ಕಂಟೆಂಟು. ಒಂದು ಪೈನ ಅಂದರೆ ಅದು ಎಲ್ಲರೂ ಕನ್ಫ್ಯೂಸಲ್ ಇದ್ದಾರೆ. ಪೈನ ಅಂದರೆ ಏನು ಅಂತ. ಪೈನ ಅಂದರೆ ಮಗು ಮೇಲೆ ಕತೆ ಆಗುತ್ತೆ. ಸೊ ಮಗುವಿಂದಲೇ ಕತೆ ಸ್ಟಾರ್ಟ್ ಆಗಿ ಕೊನೆಗೆ ಏನಾಗೋದು ಸಿನಿಮಾ ಕತೆ. ಇದು ಇವತ್ತಿನ ಶುರು ಆಗಿ ಒಂದೇ ಶೂಟಲ್ಲಿ ಮುಗಿಸ್ತಾ ಇದ್ದೀವಿ. ಯಾವುದನ್ನ ನಾನು ಮಾಡಿ 3 years ಆಯ್ತು. ಹೌದು. ಬಟ್ ಎಲ್ಲ ಇದು ಸ್ವಲ್ಪ CG ವರ್ಕ್ ಸಿನಿಮಾದಲ್ಲಿ ಜಾಸ್ತಿ ಇದೆ. ತುಂಬ ರೆಸಿಪಿ ಪ್ರಿಪ್ರೇಷನ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಅಯೋರಾಜ್ ಭಟ್ರು, ಸಾಧು ಕೋಕಿಲ, ರಂಗಣ್ಣರು ಮಾಡ್ತಿದ್ದಾರೆ. ಸೊ ಅವ್ರನ್ನೆಲ್ಲ ನಾನು ಡೇಟ್ಗಳು ತೊಗೊಂಡಿದ್ದೀನಿ. ಅವರೆಲ್ಲ ಓಕೆ ಹೇಳಿದ್ದಾರೆ. ಸೊ ಅವ್ರದ್ದೆಲ್ಲ ನೆಕ್ಸ್ಟ್ ಶೆಡ್ಯೂಲ್ ಅಂದರೆ 1ನೇ ತಾರೀಕು ಮೇಲೆ ಎಲ್ಲ ಡೇಟ್ ಮಾಡಿದ್ದಾರೆ. ಸೊ ಈಗ ಹೀರೋಯಿನ್ ಏನಿದೆಯೋ ಅದನ್ನು ಶೂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಚಿಕ್ಕಮಗಳೂರು ಶೂಟಿಂಗು, ಬೆಂಗಳೂರು. ಸೊ ಇದು ಕಂಟೆಂಟ್ ತುಂಬ ಚೆನ್ನಾಗಿತ್ತು. ಅಂದರೆ ಆ ಒಂದು ಮಗು ಮೇಲೆ ಹೋಗೋ ಕಂಟೆಂಟು. ಸೊ ಎಲ್ಲರೂ ಮಾಡಿರ್ತಾರೆ, ಬಟ್ ಇದು ಮಗುವಿಂದ ಆಗೋ ಕಂಟೆಂಟಿಂದ ಸೊ ತುಂಬ ಕತೆ ಇದಾಗಿರುತ್ತೆ. ಅದನ್ನು ಇಷ್ಟಪಟ್ಟು ಇದೇ ಮಗು. ಇಲ್ಲ, ಫುಲ್ ಇರೋದು ಸಿನಿಮಾ. ಮಗು ಬರೋದೇ ಕ್ಲೈಮ್ಯಾಕ್ಸಲ್ಲಿ. ಸೊ ಅದ್ರ ಮೊದಲು ಏನಾಗಿರುತ್ತೆ, ಏನೇನಾಗುತ್ತೆ ಅನ್ನೋದೇ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟೋರಿ ಇರುತ್ತೆ. ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗೋದು ಮಗು ಯಾಕೆ ಇದಾಯಿತು ಅನ್ನೋದನ್ನೇ ಸಿನಿಮಾ ಇದೆ. ಒಂದು 5 ಆ್ಯಕ್ಷನ್ ಇಟ್ಟಿದ್ದೀವಿ. ಅದು ಒಂದು CG ವರ್ಕ್ ಎಲ್ಲ, CG ವರ್ಕ್ ಆ್ಯಕ್ಷನ್ಸು. ಅಂದರೆ ಇದು ಆರ್ಆರ್ ಸಿನಿಮಾ ಆಗೋದ್ರಿಂದ ಸ್ವಲ್ಪ CG ವರ್ಕ್ ತುಂಬ ಹೊತ್ತು ಕೊಟ್ಟಿದ್ದೀವಿ. CG ವರ್ಕಲ್ಲೇ ಅದು ವರ್ಕ್ ಮಾಡಬೇಕು ಅಂತ. ಬಟ್ ನಾರ್ಮಲ್ ವರ್ಕ್ ಮಾಡಿದ್ರೆ ಅದು ವರ್ಕೌಟ್ ಆಗುತ್ತೆ ಈ ಕತೆಗೆ. ಬಟ್ CG ವರ್ಕ್ ಮಾಡಲೇಬೇಕು. ಸೊ ಅದರಲ್ಲಿ ಒಂದು 50% CG ವರ್ಕ್ ಇದೆ ಸಿನಿಮಾದಲ್ಲಿ. ನನಗೆ ಬೆನ್ನೆಲುಬಾಗಿ ಲಾಫಿಂಗ್ಸ್ ಪ್ರೊಡಕ್ಷನ್ ಅವರು ಆಮೇಲೆ ಗೋವಿಂದ್ ಅವರು ನನ್ನ ಜೊತೆ
ಕೈಗುಡಿ ನಮ್ಮ ಹುಡುಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು 2007ರಿಂದ ಜೊತೆಲಿದ್ದವರು. ಆಮೇಲೆ ಇವತ್ತು ಅವ್ರು ಒಳ್ಳೆ ಇದಾಗಿ ಒಂದು ಸಿನಿಮಾ ಮಾಡ್ಬೇಕನ್ನೋ ಜೊತೆ ಸೇರಿದ್ದಾರೆ. ಸೊ ಅವ್ರಿಗೂ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ, ಸಕ್ಸಸ್ ಆಗಲಿ ಅಂತ ಅವ್ರು ಕೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ. ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರತ್ತೆ ಅಂತ ಅನ್ಕೊಂತೀನಿ. ನಾನು ತುಂಬ ಪ್ರೆಸ್ ಮೀಟ್ಗಳು ಇದನ್ನೇ ಹೇಳ್ತಾ ಇರ್ತೀನಿ, ಸೊ ಮತ್ತೆ ಪರಿಚಯ ಆಗಲಿ ಅಂತ. ಆಮೇಲೆ ಮೊದಲನೇದಾಗಿ ನಿಮ್ಮ ಅಮೂಲ್ಯವಾದ ಸಮಯನ ನಮ್ಮ ಜೊತೆ ನೀವು ಇವತ್ತು ಸ್ಪೆಂಡ್ ಮಾಡ್ತಾ ಇರೋದು ತುಂಬ ಧನ್ಯವಾದಗಳು. ಸ್ವಲ್ಪ ತಡ ಆಯಿತು ಅಲ್ವಾ ಮಾಸ್ಟರ್, ಸ್ವಲ್ಪ ಲೇಟ್ ಆಯಿತು, ದಯವಿಟ್ಟು ಕ್ಷಮೆ ಇರಲಿ. ಆಮೇಲೆ ಇವಾಗ ನನ್ನ ಬಗ್ಗೆ ಆಲ್ರೆಡಿ ಮಾಸ್ಟರ್ ಹೇಳಿದ್ದಾರೆ, ಆಮೇಲೆ ಸಿನಿಮಾ ಬಗ್ಗೆನೂ ಹೇಳಿದ್ದಾರೆ. ಸೊ ಇದೊಂದು ಸಸ್ಪೆನ್ಸ್, ಒಂದು ಥ್ರಿಲ್ಲರ್ ಹಾರರ್ ಥರ ಕಂಟೆಂಟ್ ಇರೋವಂಥ ಮೂವಿ. ನೀವು ತುಂಬ ಭಯಾನಕವಾಗಿ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಇದು ಖಂಡಿತ ಥಿಯೇಟ್ರಲ್ಲಿ ನೋಡೋವಂಥ ಸಿನಿಮಾ. ಥಿಯೇಟರ್ಗೆ ಬರಬೇಕು, ನೋಡಬೇಕು. ಈಗ ಮೊಬೈಲಲ್ಲಿ ನೋಡೋದು ಅದು ಅಷ್ಟು ಎಫೆಕ್ಟ್ ಕಾಣಲ್ಲ ಅಂತ ನನಗೆ ಅನ್ಸುತ್ತೆ. ಏನು ಮಾಸ್ಟರ್, ಇವಾಗ OTT ಅಂದರೆ ಈಗ ನಮಗೆಲ್ಲ ಗೊತ್ತಿದೆ. ಈಗ OTT ಅಂದರೆ ಆಲ್ಮೋಸ್ಟ್ ಎಲ್ಲ ಮೂವೀಸ್ OTTಯಲ್ಲಿ ರಿಲೀಸ್ ಆಗೋದ್ರಿಂದ ಥಿಯೇಟರ್ಗೆ ಯಾರು ಬರ್ತಾ ಇಲ್ಲ. ನಮ್ಮ ಕನ್ನಡ ಸಿನಿಮಾ ಗೆಲ್ತಾ ಇಲ್ಲ. ಸೊ ಕನ್ನಡ ಸಿನಿಮಾನ ಉಳಿಸ್ಬೇಕು. ನಾವು ಕರೆಕ್ಟಾಗಿ ಕಂಟೆಂಟ್ ಪ್ಲ್ಯಾನ್ ಮಾಡಿ ತೆಗೆದ್ರೆ ನೀವೆಲ್ಲನೂ ಬರ್ತೀರಾ ಅಂತ ನಮಗೆ ಗೊತ್ತು. ನಮ್ಮ ಕನ್ನಡ ಜನ ಯಾವತ್ತೂ ನಮ್ಮನ್ನ ಬಿಡೋದಿಲ್ಲ. ಸಿನಿಮಾಗೆ ಯಾವತ್ತೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಪರಭಾಷೆ ಚಿತ್ರಗಳು ನೋಡಿದ್ರು ಕೂಡ ನಮ್ಮ ಕನ್ನಡ ಸಿನಿಮಾನ ಯಾವತ್ತೂ ಯಾರು ಬಿಟ್ಟಿರಲಿಲ್ಲ. ಸೊ ಹಾಗಾಗಿ ನಮ್ಮ ಕನ್ನಡ ಸಿನಿಮಾನ ಈಗ ಯಶ್ ಅವರು ಹೇಳ್ದಂಗೆ ಪ್ಯಾನ್ ಇಂಡಿಯಾ ಅಲ್ಲ, ಪ್ರಪಂಚದಲ್ಲೇನೆ ಕರ್ಕೊಂಡು ಹೋಗ್ಬೇಕು, ತಗೊಂಡು ಹೋಗ್ಬೇಕು ಅನ್ನೋ ಲೆವೆಲ್ಗೆ ನಾವು ಸಿನಿಮಾಗಳನ್ನ ತೆಗಿಬೇಕು. ಆ್ಯಂಡ್ ವಿ ವಿಲ್ ಪ್ಲಾನ್ ಇಟ್ ಅಕಾರ್ಡಿಂಗ್ ಟು ದ್ಯಾಟ್ ಆಲ್ಸೋ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ಇವಾಗ OTT ಸೀರೀಸ್ ಅಲ್ಲಿ ತುಂಬಾ ಜನ ಇವಾಗ ಪ್ಯಾಷನೇಟ್ ಅಂದ್ರೆ ಇವಾಗ ಕೊರಿಯನ್ ಮೂವೀಸ್ ಅಂತ ಹೇಳ್ತಾರೆ. ಸೊ ಅದೇ ತರ ನಮ್ಮ ಕನ್ನಡ ಮೂವೀಸ್ ಅನ್ನ ಇಡೀ ಪ್ರಪಂಚನೂ ನೋಡ್ಬೇಕು. ಯಾವ ಮೂವಿ ಅಂದ್ರೆ ಕನ್ನಡ ಮೂವಿ ಅಂತ ಹೇಳ್ಬೇಕು. ಈಗ ಯಾವ ತರ ಇವಾಗ ಕೊರಿಯನ್ ಮೂವೀಸ್ ಅಂತ ಹೇಳ್ತೀವಿ ಅಂತ. ಆಮೇಲೆ ಮೂವಿ ಮ್ಯಾಟರ್ ಬಂದಾಗ ನಮ್ಮ ಚಿರಾಗ್ ಈಸ್ ನ್ಯೂ ಎಂಟ್ರಿ, ಬಟ್ ಈಸ್ ವೆರಿ ವೆಲ್ ಪ್ರಿಪೇರ್ಡ್. ಮಾಸ್ಟರ್ ತುಂಬಾ ಟ್ರೈನಿಂಗ್ ಕೊಟ್ಟಿದ್ದಾರೆ. ಆಲ್ರೆಡಿ ಫೈಟ್ ಮಾಸ್ಟರ್ ಆಗಿರೋದ್ರಿಂದ ಫೈಟ್ ಕೂಡ ಹೇಳ್ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ. ಆಮೇಲೆ ಮಧುಶ್ರೀ, ಆಮೇಲೆ ನಮ್ ಗೋವಿಂದ್ ಸರ್. ಇವ್ರಿಲ್ಲ ಅಂದ್ರೆ ನಮ್ಗೆ ಯಾರು ಇಲ್ಲ. ನೋಡಿ ಇಲ್ಲಿ ನೋಡಿ ಸರ್ ಇಲ್ಲ ಅಂದ್ರೆ ಯಾರು ಇಲ್ಲ. ಆಮೇಲೆ ಮಾಸ್ಟರು ಇಸ್ ಅ ಬ್ಯಾಕ್ ಸಪೋರ್ಟ್ ಫಾರ್ ಅಸ್. ಮಾಸ್ಟರು, ಆಮೇಲೆ ತೃಪ್ತಿ, ಶಿ ಇಸ್ ವೆರಿ ಪ್ಯಾಷನೇಟ್ ಗರ್ಲ್. ಆಮೇಲೆ ಮಾಸ್ಟರ್ ನನಗೆ ತುಂಬಾ ವರ್ಷದಿಂದ ಪರಿಚಯ, ಆಲ್ಮೋಸ್ಟ್ 7-8 ವರ್ಷದಿಂದ ಪರಿಚಯ ಮಾಸ್ಟರ್ ನನಗೆ. ನಾವು ಮೊದಲಿಂದ ಕೂಡ ನಾನೇ ಹೀರೋ ಮೇಡಮ್, ನಾನು ಮತ್ತೆ ನಮ್ ಚಿರಾಗ್. ಪಾತ್ರದ ಬಗ್ಗೆ ಅಂದ್ರೆ ಇವಾಗ ಅದನ್ನ ಮಾಸ್ಟರ್ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ. ಯಾಕಂದ್ರೆ ಬಿಕಾಸ್ ಈಸ್ ದ ಡೈರೆಕ್ಟರ್. ನಾನು ಹೇಳೋದಕ್ಕಿಂತನೂ ಮಾಸ್ಟರ್ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಪಾತ್ರ ಬಂದು ಸಸ್ಪೆನ್ಸ್. ಯಾಕೆಂದ್ರೆ ಇದರಲ್ಲಿ ಇಬ್ಬರು ನಾಯಕರಿಂದ ಸೊ ಯಾರು ಡೆವಿಲ್ ಇಲ್ಲ ಅನ್ನೋದೇ ಕನ್ಫ್ಯೂಷನ್ ಇರುತ್ತೆ. ಬಟ್ ಸಿನಿಮಾ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ, ಆಕ್ಚುಲಿ ಈಸ್ ಎ ಡೆವಿಲ್ ಅಂತ. ಯಾಕಂದ್ರೆ ಇಬ್ಬರು ಹೀರೋ ಇರೋದ್ರಿಂದ ನಾನು ಇಬ್ಬರು ಹೀರೋಗೂ ಒಳ್ಳೆ ಪ್ರಿಫರೆನ್ಸ್ ಕೊಟ್ಟಿದ್ದೀನಿ. ಇವ್ರು ಜಾಸ್ತಿ ಅವ್ರು ಕಮ್ಮಿ ಇಲ್ಲ. ಈಸ್ ಎ ಈಕ್ವಲ್ ಕ್ಯಾರೆಕ್ಟರ್. ಸೊ ಅದು ಸಸ್ಪೆನ್ಸ್ ಆಗಿತ್ತು. ಹೌದು, 2 ಪಾತ್ರ ಇದೆ. ಇಲ್ಲ, ನಾನು ತೆಲುಗು ಕನ್ನಡ ಮಾಡ್ತಾ ಇರೋದು. ಇದು ತೆಲುಗು ಕನ್ನಡ 2 ಲ್ಯಾಂಗ್ವೇಜಲ್ಲಿ ಮಾಡ್ತಾ ಇದ್ದೀನಿ. ನಾಟ್ ಈಸ್ ಅ ಕಾಲೇಜ್ ಸ್ಟೂಡೆಂಟ್ಸ್, ಈಸ್ ಅ ಫ್ಯಾಮಿಲಿ. ಅಂದರೆ ಒಂದು ಹೆಂಡತಿ ಗಂಡ, ಒಂದು ಲವರು, ಹುಡುಗ ಹುಡುಗಿ. ಸೊ ಬಂದಾಗ ಆ ಮನೇಲಿ ಏನು ನಡೆಯುತ್ತೆ ಅನ್ನೋದು ಕಥೆ. ನನ್ನ ಹೆಸರು ಗೋವಿಂದರಾಜು, DSS ಲೀಡ್ ಗೋವಿಂದರಾಜ್ ಅಂತಾರೆ, ದೇವನಹಳ್ಳಿ. ಮಾಸ್ಟರ್ ಹತ್ರ ನನಗೆ 15 ವರ್ಷ, 14 ವರ್ಷ. 2007ರಲ್ಲಿ ಬಂದೆ. ನಾನು ಹೆಂಗ್ ಬಂದಿರೋದಂದ್ರೆ, ಒಂದು ಕ್ಲಾಸ್ ಆಗಿ ಅವ್ರ ಫೈಟ್ ಫಸ್ಟ್ ಆಗಿ ನಾನು ಕ್ಲಾಸ್ ಒಂದು ಶಿಷ್ಯನ್ ತರ ಬಂದೆ. ಆ ಶಿಷ್ಯನ್ ತರ ಬಂದಿರೋ ಇವ್ರ ಮಟ್ಟಿಗೆ ತಗೊಂಡು ಪ್ರೊಡ್ಯೂಸರ್ ಆಗಿದೆ ಅಂದ್ರೆ ಅದು ದೇವ್ರ ಕೃಪೆ. ಆಯ್ತಾ, ಇವ್ರು ಮೀಟ್ ಆಗಿರೋದು 10 ವರ್ಷ 15 ವರ್ಷ ಆಯ್ತು ಮೀಟ್ ಆಗಿ. ನಾನು ಕ್ಲಾಸ್ ಮಾಡಿಸ್ಕೊಂಡು 1-2 ವರ್ಷ ಇವ್ರ ಅನುಭವ ಮಾಡಿಸ್ಕೊಂಡು ಫೈಟಿಂಗ್ ಅಲ್ಲಿ ಕಲ್ತ್ಕೊಂಡು 1-2 ಸಿನಿಮಾಗೆ ಇದು ಮಾಡಿದ್ದಲ್ಲ ಮಾಸ್ಟರ್. 2 ಸಿನಿಮಾಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಅವಾಗ 2007ರಲ್ಲಿ. ಅವರು ಶಿಷ್ಯನಾಗಿ ಇವಾಗ ಪ್ರೊಡ್ಯೂಸರ್ ಮಾಡಿದ್ದಾರೆ. ತುಂಬಾ ಧನ್ಯವಾದಗಳು. ಆರ್ಆರ್ ಫಿಲಮ್ ಅಂದ್ಬಿಟ್ಟು ಚೆನ್ನಾಗಿದೆ. ಫೈನಲ್ ಫಿಲಮ್ ಚೆನ್ನಾಗಿದೆ. ಸ್ಟೋರಿ ಎಲ್ಲ ತಗೊಂಡ್ಬಂದು ನೋಡಿದ್ದೀನಿ. ಎಲ್ಲ ಸ್ಟೋರಿ ಎಲ್ಲ ನೋಡಿ ಎಲ್ಲ ಓದಿದ್ದೀನಿ. ಚೆನ್ನಾಗಿದೆ ಮಾಸ್ಟರ್, ಮಾಡೋಣ ಅಂತ ನಾನೊಂದು 2-3 ತಿಂಗಳಿಂದ ಬ್ಯಾಕಲ್ಲಿ ಹೇಳಿದ್ದೆ. ಅವ್ರು ಈ ಫಿಲಮ್ ಈ ಫಿಲಮ್ ಸ್ಟೋರಿ ಮಾಡ್ಬೇಕಂತಂದ್ರೆ ಎಲ್ಲಾ ತರ ಸಿಚುವೇಶನ್ ಎಲ್ಲಾ ಕಡೆ ಏನೇನ್ ಆಗ್ತಿದೆ. ಫೈನಲ್ ಫಿಲಮ್, ದೆವ್ವ ಫಿಲಮ್ಗಳೆಲ್ಲ ಬಂದು ಎಷ್ಟೋ ಬಂದು ಹೋಗ್ಬಿಟ್ಟಿದ್ದಾವೆ. ಇದೊಂಥರ ಲೇಟೆಸ್ಟ್ ಚೆನ್ನಾಗಿದೆ. ಒಂದು ಮಗುವಿಂದ ಹೆಂಗಿದೆ ಅಂದ್ರೆ ಫಿಲಮ್ ಸೂಪರ್ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. ಇದು ಒಳ್ಳೆ ಸೌಂಡ್ ಇನ್ನೊಂದು ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ. ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ.
ಈ ಫಿಲಮ್ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಆಗ್ಬೇಕಂದ್ಬಿಟ್ಟು ನಮಗೂ ಖುಷಿ ಇದೆ. ಮಾಸ್ಟರ್ ಹೇಳಿದ್ಮೇಲೆ ಬಂದಿದ್ದೀನಿ. ಅದು ಪ್ರೊಡ್ಯೂಸರ್ ಆಗ್ಬೇಕಪ್ಪ ನೀನು ಅಂದಿದ್ದಕ್ಕೆ ಆಯ್ತು ಮಾಸ್ಟರ್ ನಾನು ಆಗ್ತೀನಿ, ನೀವು ಶಿಷ್ಯನಾಗಿ ಮಾಡ್ತೀನಿ, ಆಯ್ತು ಆಗಲಿ, ಸಕ್ಸಸ್ ಆಗಲಿ, ದೇವ್ರಿದ್ದಾನೆ ಅಂತ ನಾನು ಬಂದಿದ್ದೀನಿ. ದೇವ್ರ ಕೃಪೆ ಅಷ್ಟೇ. ಜನಗಳೆಲ್ಲ ನೋಡಿ ನಮ್ಮ ಕರ್ನಾಟಕ ಫಿಲಮ್ ಇನ್ನ ಬೆಳೆಸಿದ್ರೆ ನಮ್ಮಂತರ ಬೆಳಿತೀವಿ, ಕೆಲಸ ಕೊಡ್ತಾರೆ, ನಮ್ಮಂತರ ಬೆಳಿತೀವಿ, ನಮ್ಮಂತರ ಇನ್ನೊಂದು 10 ಜನ ಬರೀತಾರೆ. ನಮ್ಮ ಕರ್ನಾಟಕ ಫಿಲಮ್ ಎಲ್ಲರಿಗೂ ಒಂದು ಮಾತು ಕೇಳ್ತೀನಿ, ಎಲ್ಲರಿಗೂ ಬಯಸ್ತೀನಿ, ನಮ್ಮ ಕರ್ನಾಟಕ ಚೆನ್ನಾಗಿ ಎಲ್ಲರಿಗೂ ನಮ್ಮ ಕರ್ನಾಟಕ ಫಿಲಮ್ ಚೆನ್ನಾಗಿ ಬೆಳೆಸಿರಿ. ಈ ಯೂಟ್ಯೂಬ್ ಅದು ಇದು ಎಲ್ಲ ಮೊಬೈಲ್ಗಳಲ್ಲಿ ನೋಡಕ್ ಹೋಗ್ಬೇಡಿ, ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ಆಯ್ತಾ. ಎಲ್ಲರಿಗೂ ಕೈ ಮುಗಿತೀನಿ, ನಮ್ಮ ಕರ್ನಾಟಕ ಜನರಿಗೆ ಎಲ್ಲರಿಗೂ ಮುಗಿತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಿರಾಗ್ ಚಾಲುಕ್ಯ ಅಂತ. ಇವಾಗ ಪೈನಾ ಸಿನಿಮಾ ಮಾಡ್ತಿರೋದು ನಮ್ಮ ಮಾಸ್ಟರ್ ನೋಡಿ ನಂಗೆ ಚಾನ್ಸ್ ಕೊಟ್ಟಿದ್ದಾರೆ. ಒಳ್ಳೆ ಸಿನಿಮಾ ಇದೆ ಅದು. ಮಾಸ್ಟರ್ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನನಗೆ. ಮಾಸ್ಟರ್ ಒಂದೇ ಮಾತು ಹೇಳಿದ್ದು, ಸಿನಿಮಾ ಹಿಟ್ ಆಗುತ್ತೋ ಸಕ್ಸಸ್ ಆಗುತ್ತೋ ಬೇಡ, ನೀನು ಪರ್ಫಾರ್ಮೆನ್ಸ್ ಕೊಡು ಸಿನಿಮಾದಲ್ಲಿ. ಇನ್ನೇನು ಮಾಡ್ತಿದ್ಯಾ ಅದನ್ನ ಚೆನ್ನಾಗಿ ಮಾಡು. ನೀನು ಒಂದು ಸಿನಿಮಾ ಮಾಡು, ನಾನು 100 ಸಿನಿಮಾ ತೊಗೊಂಡೋಗಿ ಬಿಡ್ತೀಯ ಅಂತ ಮಾಸ್ಟರ್ ನನಗೆ ಮಾತು ಕೊಟ್ಟಿದ್ದಾರೆ. ಆ ಮಾತನ್ನ ಮಾಸ್ಟರ್ ಹಂಗೆ ತೊಗೊಂಡೋಗ್ಲಿ. ಆಮೇಲೆ August 15th ತೆಲುಗು ಸಿನಿಮಾ ಮಾಡ್ತಾ ಇದ್ದೀನಿ ಒಂದು, ಅದು ಬಿಗ್ ಲಾಂಚ್ ಆಗುತ್ತೆ, ಎಲ್ಲರೂ ಸಪೋರ್ಟ್ ಮಾಡಿ. ಈಗ ಇವ್ರು ಹೇಳ್ದಂಗೆ ಸಿನಿಮಾ ಯಾರು ಥಿಯೇಟ್ರಲ್ಲಿ ನೋಡಲ್ಲ. ಇವ್ರು ಹೇಳ್ದಂಗೆ ಸಿನಿಮಾ ಬಂದು ಯಾರು ಥಿಯೇಟ್ರಲ್ಲಿ ನೋಡಲ್ಲ. OTT ಬಂದ್ಮೇಲೆ ಆಲ್ಮೋಸ್ಟ್ 90% ಪೀಪಲ್ OTT ಬರುತ್ತೆ, ನಾವ್ ಯಾಕೆ ಥಿಯೇಟ್ರಿಗೆ ಹೋಗಿ ನೋಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಅದು ತಪ್ಪು ಯೋಚನೆ ಮಾಡೋದು. ಬಂದು ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ, ನೀವು ಬೇರೆ ಸಿನಿಮಾನ ಬೆಳೆಸ್ತೀರಾ, ನಮ್ಮ ಕನ್ನಡ ಸಿನಿಮಾನ ಬೆಳೆಸಲ್ಲ ನೀವು. ನಾನೊಬ್ಬ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೇನಂದ್ರೆ, ಎಲ್ಲರೂ ಯಾವುದೇ ಸಿನಿಮಾ ಕನ್ನಡ ಆಗಲಿ ಥಿಯೇಟ್ರಿಗೆ ಹೋಗಿ ನೋಡಿ, ಬೆಳೆಸಿ ಜನನ, ಹೊಸ ಕಲಾವಿದನ ಮೇಲ್ ತಗೊಂಬನ್ನಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಅವರು ಒಂದೇ ಮಾತು ಹೇಳಿದ್ದು, OTT ಬಂದ್ಮೇಲೆ ಅದು ಆಲ್ಮೋಸ್ಟ್ ಥಿಯೇಟ್ರಿಗೆ ಹೋಗೋದೇ ಬ್ಯಾನ್, ಸಿನಿಮಾ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅದನ್ನ ಮಾಡಬೇಡಿ ನೀವು. ಅದನ್ನ ಮಾಡಿದ್ರೇನೆ ಈ ಥರ ಇವಾಗ ನಾವು ಇಷ್ಟು ದುಡ್ಡು ಹಾಕ್ಬಿಟ್ಟು ಸಿನಿಮಾ ಮಾಡ್ತೀವಿ, ಥಿಯೇಟ್ರಲ್ಲಿ ಓಡಿಲ್ಲ ಅಂದರೆ ನಮ್ಗೇನು ಉಪಯೋಗ? ಅದು ಸಕ್ಸಸ್ ಆಗುತ್ತೋ ಹಿಟ್ಟಾಗುತ್ತೋ ಬೇಡ, ಅದು ನಮ್ಗೆ ಸಿನಿಮಾ ಓಡಬೇಕು ಅಷ್ಟೇ. ಅವ್ರು ಹೇಳ್ದಂಗೆ ಯಾರು OTT ನೋಡಬೇಡಿ, OTT ಸೆಕೆಂಡ್ರಿ, ಫಸ್ಟ್ ಥಿಯೇಟ್ರಲ್ಲಿ ನೋಡಿ ಬಂದ್ಬಿಟ್ಟು. ಹೊಸ ಕಲಾವಿದರನ್ನ ಯಾವತ್ತೂ ಮೇಲ್ ತಗೊಂಡೋಗಿ. ನಾನು ಅಷ್ಟೇ ಕೇಳ್ಕೊಳ್ಳೋದು. ಧನ್ಯವಾದಗಳು. ನನ್ನ ಕ್ಯಾರೆಕ್ಟರು ಅದೇ ಹೀರೋ ಕ್ಯಾರೆಕ್ಟರು. ಮಾಸ್ಟ್ರು ಸರಿಯಾಗಿ ಏನು ಹೇಳಿಲ್ಲ ನನಗೆ. ನನ್ಗೆ ಮಾಸ್ಟ್ರು ಏನು ಹೇಳೇ ಇಲ್ಲ ನನ್ನ ಕ್ಯಾರೆಕ್ಟರ್ ಬಗ್ಗೆ. ನೀನು ಹೀರೋ ಕ್ಯಾರೆಕ್ಟರ್ ಕೊಟ್ಟಿದ್ದೀನಿ, ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದೀನಿ, ಚೆನ್ನಾಗಿ ಮಾಡು ಅಂತ ಹೇಳಿದ್ದಾರೆ. ಸಸ್ಪೆನ್ಸ್ ಕ್ಯಾರೆಕ್ಟರ್, ಡ್ಯುಯಲ್ ಕ್ಯಾರೆಕ್ಟರ್ ಇದೆ ಅದ್ರಲ್ಲಿ ನಂದು. ಇಲ್ಲ, ಇದೆ ಫಸ್ಟ್ ಸಿನಿಮಾ ಇದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತೃಪ್ತಿ. ಹೊಸ ಪರಿಚಯ ಗೊತ್ತಾಗುತ್ತೆ, ಕಷ್ಟ ಆಗ್ಬೋದು, ಬಟ್ ಆದರೂ ಎಕ್ಸೆಪ್ಟ್ ಮಾಡ್ತಿರೋ ಅನ್ನೋ ನಂಬಿಕೆ. ನಮ್ಮ ಕೌರವ ವೆಂಕಟೇಶ್ ಸರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ನಂಬಿಕೆ ಇಟ್ಟು ಒಂದು ಪಾತ್ರ ಕೊಟ್ಟಿದ್ದಾರೆ, ಉಳಿಸ್ಕೋತೀನಿ ಅಂತ ಹೇಳ್ತಾ ನೀವು ಮೀಡಿಯಾದವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ. ಆ್ಯಂಡ್ ಮೂವಿ ಬಗ್ಗೆ ಹೇಳಬೇಕಂದ್ರೆ ಸರ್ ಸಪೋರ್ಟ್ ಮೇಲೆ ಹೊಸ ಏನೋ ಪ್ರಯತ್ನ ಪಡ್ತಾ ಇದ್ದೀವಿ, ಎಲ್ಲರೂ ಸಪೋರ್ಟ್ ಮಾಡಬೇಕು. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಸರ್ ಹೇಳ್ದಾಗೆ ನಂದು ಡೆವಿಲ್ ಕ್ಯಾರೆಕ್ಟರ್ ಆ್ಯಕ್ಚುಲಿ. ಸೊ ಸ್ಕ್ರೀನ್ ಮೇಲೆ ಹೇಗೆ ಕಾಣಿಸ್ತೀನಿ ಏನು ಅಂತ ನೀವು ಥಿಯೇಟ್ರಿಗೆ ಬಂದೇ ನೋಡಬೇಕು. ಯಾರು OTT ಓಕೆ, ಬಟ್ ಸ್ಟಿಲ್ ಪೈರಸಿ ಎಲ್ಲ ಮಾಡಬೇಡಿ ಅಂತ ಹೇಳ್ತಾ ಕನ್ನಡ ಚಿತ್ರರಂಗನ ಉಳಿಸಿ. ಥ್ಯಾಂಕ್ ಯು. ನನ್ನ ಹೆಸರು ಮಧುಶ್ರೀ ಅಂತ. ಇದು ನಂದು ಹೀರೋಯಿನ್ ಆಗಿ 2ನೇ ಸಿನಿಮಾ. ಮಾಸ್ಟರ್ ನನಗೆ 3 years ಅಂತ ಗೊತ್ತು. ಯಾವುದೋ ಒಂದು ಸಿನಿಮಾದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ, ಅಲ್ಲಿ ಮಾಸ್ಟರ್ ಕಣ್ಣಿಗೆ ಬಿದ್ದೆ. ಇದು ಸರ್ ಹೇಳಿರೋದ್ರಿಂದ ನನಗೆ ಮಾಸ್ಟರ್ 2ನೇ ಸಿನಿಮಾ. ದಯವಿಟ್ಟು ಏನು ರಿಕ್ವೆಸ್ಟ್ ಮಾಡೋದಂತ ಅಂದರೆ, ಹೊಸ ಕಲಾವಿದ್ರನ್ನ ಬೆಳೆಸಿ, ಮತ್ತು ಥಿಯೇಟರ್ಗೆ ಬಂದೇ ಸಿನಿಮಾ ನೋಡಿ. ತುಂಬ ಭಯ ಆಗ್ತಿದೆ ಸಿನಿಮಾ ಇಂಡಸ್ಟ್ರಿ. ನನ್ನ ಕನ್ನಡ ನೆನೆಸ್ಕೊಂಡ್ರೆ ನಾವೆಲ್ಲ ಏನೇನೋ ಕನ್ಸು ಕಟ್ಕೊಂಡು ಬಂದಿರ್ತೀವಿ ಹೊಸಬ್ರಾಗಿ. ಏನು ಸಿನಿಮಾ ಮಾಡಬೇಕಾ ಬೇಡವಾ ಅನ್ನೋದೇ ಭಯ ಆಗುತ್ತೆ. ಮ್ಯಾಮ್ ಹೇಳ್ದಂಗೆ ಗುಂಡಿಗೆ ಬೇಕು ಕನ್ನಡ ಸಿನಿಮಾ ಇವಾಗ ಮಾಡಬೇಕು ಅಂತ. ಸೊ ಎಲ್ರಿಗೂ ಕೇಳ್ಕೊಳ್ಳೋದಷ್ಟೇ, ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಅದು ಒಳ್ಳೇದಾದ್ರೂ ಆಗಲಿ ಕೆಟ್ಟದಾಗಲಿ ಸಪೋರ್ಟ್ ಮಾಡಿ ಅಷ್ಟೇ.